ನಾನು ನಿನ್ನೆ ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಕೆಲವು ಲೆಕ್ಕಗಳನ್ನು ಮಾಡಿದೆ. ಕನ್ನಡ ಮೀಡಿಯಂನವ್ರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಕೋಆರ್ಡಿನೇಟ್ ಜಾಮೆಟ್ರಿ ಅಥವಾ ಅನಲಿಟಿಕಲ್ ಜಾಮೆಟ್ರಿ ಅನ್ನೋದಕ್ಕೆ ಕನ್ನಡದಲ್ಲಿ ನಿಮ್ಮ ಸಿಲೆಬಸ್ನಲ್ಲಿ ಹೇಳ್ತಾರೆ ನಿರ್ದೇಶಾಂಕಗಳು ಅಂತ ಹೇಳ್ತಾರೆ. ಕೋಆರ್ಡಿನೇಟ್ ಅನ್ನೋಕ್ಕೆ ನಿರ್ದೇಶಾಂಕಗಳು, ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್ ಅನ್ನೋಕ್ಕೆ ಎಕ್ಸ್ ಮತ್ತು ವೈ ನಿರ್ದೇಶಾಂಕಗಳು ಅಂತ ಹೇಳ್ತಾರೆ. ದೂರದ ಸೂತ್ರ ಅಂತ ಹೇಳಿದ್ದಾರೆ, ಅದನ್ನು ಮೊನ್ನೆ ಮಾಡಿದ್ವಿ. ನಾನು ಬಹಳಷ್ಟು ಕಮೆಂಟ್ಸ್ನ ನೋಡಿಕೊಂಡೆ. ಫೋನಲ್ಲೂ ನನಗೆ ಬಹಳ ಜನ ಮಾತಾಡಿದರು. ಬಹಳಷ್ಟು ಜನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮತ್ತು ಆ ವಿದ್ಯಾರ್ಥಿನಿಯರ ಪೋಷಕರು ಒಂದು ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ, ಆದಷ್ಟು ನೀವು ಕನ್ನಡದಲ್ಲಿ ಹೇಳಿ ಅಂತ ಹೇಳ್ತಿದ್ದಾರೆ. ನನಗೆ ಅದಕ್ಕಿಂತ ಖುಷಿಯಾದ ವಿಷಯ ಮತ್ತೊಂದಿಲ್ಲ. ಹಾಗಾಗಿ ನನಗೆ ತುಂಬ ಇಷ್ಟವಾಗಿರೋದು ಹೇಳಿ ಕೇಳಿ. ನಾನು ಓದಿದ್ದೇ ಕನ್ನಡ ಮೀಡಿಯಮ್ಮಲ್ಲಿ, ಹಳ್ಳಿನಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಾದ್ದರಿಂದ ನನಗೆ ಹಳ್ಳಿಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಕಷ್ಟ ಅರ್ಥ ಆಗತ್ತೆ. ಹಾಗಾಗಿ ನಾನು ಇವತ್ತಿನಿಂದ ಆದಷ್ಟು ಕನ್ನಡ, ಇಂಗ್ಲೀಷ್ ಎರಡರಲ್ಲೂ ಪದಗಳನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಯಾರೂ ಆತಂಕ ಪಡಬೇಕಾದ್ದಿಲ್ಲ ಅಂತ ಹೇಳ್ತಾ, ಇವತ್ತು ನಾನು ಅನಲಿಟಿಕಲ್ ಜಾಮೆಟ್ರಿನಲ್ಲಿ, ನಿರ್ದೇಶಾಂಕಗಳ ಜಾಮಿತಿನಲ್ಲಿ ಇನ್ನೊಂದು ಸೂತ್ರವನ್ನು ಈಗ ನಾನು ತಗೋತಿದ್ದೀನಿ. ಮೊನ್ನೆಯಿಂದ ನಾವು ಮಾಡಿದ್ದು ಡಿಸ್ಟೆನ್ಸ್ ಫಾರ್ಮುಲಾ, ದೂರದ ಸೂತ್ರ. ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, x1 y1, x2 y2, ಎರಡು ಬಿಂದುಗಳ ನಡುವಿನ ದೂರ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅನ್ನೋ ಸೂತ್ರದ ಮೇಲೆ ನಿನ್ನೆಯವರೆಗೆ ಲೆಕ್ಕ ಮಾಡಿದ್ವಿ, ಎರಡು ಬಿಂದುಗಳ ನಡುವಿನ ದೂರದ ಸೂತ್ರದ ಮೇಲೆ. ಇವತ್ತು ನಾನು ತಗೊಳ್ಳೋದು, ಬರ್ಕೊಳ್ಳಿ, ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾ ಸೆಕ್ಷನ್ ಫಾರ್ಮುಲಾ ಕನ್ನಡದಲ್ಲಿ ಹೇಳೋದಾದರೆ ಭಾಗ ಪ್ರಮಾಣ ಸೂತ್ರ. ಭಾಗ ಪ್ರಮಾಣ ಸೂತ್ರ, ಭಾಗ ಪ್ರಮಾಣ ಸೂತ್ರ. ಕನ್ನಡ ಪದ ಬಹಳ ಸ್ಪಷ್ಟವಾಗಿದೆ, ಭಾಗ ಪ್ರಮಾಣ ಅಂತ. ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಮೀನ್ಸ್ ಡಿವಿಷನ್, ಭಾಗಿಸುವುದು, ಭಾಗ ಮಾಡುವುದು ಅಂತ. ಈಗ ಒಂದು 8 ಅಡಿ ಉದ್ದದ್ದು, 8 ಅಡಿ 8 ಫೀಟ್ 8 ಅಡಿ ಉದ್ದದ್ದು ಒಂದು ಪೋಲ್ ಇದೆ, ಒಂದು ಕಂಬ ಇದೆ, 8 ಅಡಿ ಉದ್ದದ್ದು. ಈ 8 ಅಡಿ ಉದ್ದದ್ದು ಟೇಪು, ಪೋಲು, ಏನು 8 ಅಡಿ ಉದ್ದು ವಸ್ತು ಇದೆ. ಇದನ್ನು ನಾನು 2 ಪೀಸ್ ಮಾಡಿ, 3 ಅಡಿಗೆ 1 ಪೀಸು, 3 ಅಡಿದು 1 ಪೀಸು, 5 ಅಡಿದು 1 ಪೀಸ್ ಮಾಡಿ ಅಂತ ಹೇಳ್ತೀನಿ. ಇದನ್ನು ಎಲ್ಲರೂ ಒಂದು ಕಡೆಯಲ್ಲಿ ಕತ್ತರಿಸಿ, 3 ಅಡಿದು 1 ಪೀಸ್ ಬೇಕು ನನಗೆ, 5 ಅಡಿದು 1 ಪೀಸ್ ಬೇಕು ಅಂತೀನಿ. ಅಂದರೆ ಎಲ್ಲೋ ಒಂದು ಕಡೆ ನೀವು ಇದನ್ನು ಕತ್ತರಿಸ್ಬೇಕಾಗತ್ತೆ, ಡಿವೈಡ್ ಮಾಡಬೇಕಾಗತ್ತೆ. ಆವಾಗ ಇಷ್ಟು 3 ಅಡಿ ಇರಬೇಕಾಗತ್ತೆ, ಇಷ್ಟು 5 ಅಡಿ ಇರಬೇಕಾಗತ್ತೆ. ಹಾಗಾದರೆ ಈ 8 ಅಡಿ ಉದ್ದದ ವಸ್ತುವನ್ನು 3 ಅಡಿ 5 ಅಡಿಯ 2 ತುಂಡುಗಳನ್ನಾಗಿ ಕತ್ತರಿಸಲು ಎಲ್ಲಿ ಕತ್ತರಿಸಬೇಕು ಅಂತಿದೆಯಲ್ಲ, ಅದು ಕಂಡುಹಿಡಿಬೇಕಾಗಿರೋದು. ಹಾಗಾಗಿ ಈಗ ನಾವು ಕಂಡುಹಿಡಿತಾ ಇರೋದು, ಒಂದು ವಸ್ತುವನ್ನು ಯಾವ ಬಿಂದುವಿನಲ್ಲಿ ಕತ್ತರಿಸಿದರೆ ಯಾವ ಪ್ರಮಾಣದಲ್ಲಿ ಭಾಗವಾಗುತ್ತೆ
ಅನ್ನೋದನ್ನು ಕಂಡುಹಿಡಿಯುವುದೇ ಭಾಗ ಪ್ರಮಾಣ ಸೂತ್ರ. ಸೆಕ್ಷನ್ ಫಾರ್ಮುಲಾ ಡೀಲ್ಸ್ ವಿತ್ ದಿ ಡಿವಿಷನ್ ಆಫ್ ಎ ಸ್ಟ್ರೈಟ್ ಲೈನ್ ಅಟ್ ಎ ಪಾಯಿಂಟ್ ಇನ್ ದಿ ರಿಕ್ವೈರ್ಡ್ ರೇಷಿಯೋ ಇಲ್ಲಿ 3:5 ರೇಷಿಯೋ, 3:5 ಅನ್ನೋದು ಪ್ರಮಾಣ. ಹಾಗಾಗಿ ಈಗ ಸೆಕ್ಷನ್ ಫಾರ್ಮುಲಾ ಅಂತಂದರೆ ಟು ಫೈಂಡ್ ದಿ, ಇಂಗ್ಲೀಷ್ ಹೇಳಿದರೆ ಟು ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ, ಟು ಫೈಂಡ್ ದಿ, ಬರ್ಕೊಳ್ಳಿ ಬೇಕಾರೆ, ಟು ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ P which divides the line segment joining the points A x1 y1 and B x2 y2 in the ratio m1:m2. ಅಂದರೆ ಅರ್ಥ, ದೇರ್ ಈಸ್ ಎ ಲೈನ್ ಸೆಗ್ಮೆಂಟ್, ಆಮೇಲೆ ಕಾಣೋದವ್ರಿಗೆ ಬರ್ತೀನಿ, ದೇರ್ ಈಸ್ ಎ ಲೈನ್ ಸೆಗ್ಮೆಂಟ್ origin x-axis, y-axis. There is a line segment A x1 y1, B x2 y2. So here is a line segment joining A x1 y1 and B x2 y2. ಅವನು ಹೇಳ್ತಿದ್ದಾನೆ ಅದರ ಸೆಕ್ಷನ್ ಫಾರ್ಮುಲಾ ಕಂಡುಹಿಡಿಯಬೇಕು ನಾವು. ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಪಿ, ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಪಿ ವಿಚ್ ಡಿವೈಡ್ಸ್ ದಿ ಲೈನ್ ಸೆಗ್ಮೆಂಟ್ ಎ ಬಿ ಇನ್ ದಿ ರೇಷಿಯೋ m1:m2. ಈ ಪಿ ಕಂಡುಹಿಡಿಯಬೇಕು, ಅದನ್ನು XY ಅಂತೀವಿ. PXY. You have to find x and y, formula for x and y, which divides the line joining A and B in the ratio m1:m2. ಕನ್ನಡ ಮೀಡಿಯಂನವ್ರಿಗೆ ಹೇಳಿದ್ದಾರೆ, ಬರ್ಕೊಳ್ಳಿ. ಕನ್ನಡ ಮೀಡಿಯಂನವರು ಭಾಗ ಪ್ರಮಾಣ ಸೂತ್ರವನ್ನು ಸಾಧಿಸಿರಿ. ಭಾಗ ಪ್ರಮಾಣ ಸೂತ್ರ ಅಂದರೆ ಬರ್ಕೊಳ್ಳಿ, A x1 y1 ಮತ್ತು B x2 y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು m1:m2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಕನ್ನಡದಲ್ಲಿ ಬಹಳ ಸ್ಪಷ್ಟ ಇದೆ. A x1 y1 B x2 y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು, ಸರಳ ರೇಖಾಖಂಡವನ್ನು ಕತ್ತರಿಸುವ m1:m2 ಅನುಪಾತದಲ್ಲಿ ಕತ್ತರಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. x ಮತ್ತು y-ಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಇನ್ನೊಂದು ಗ್ರಾಫ್ ಇಟ್ಕೋಬೇಕು. ನಿಮ್ಮ ಸಿಲೆಬಸ್ ಪ್ರಕಾರ ಇಲ್ಲಿ 2 ಥರ ಇದೆ. ಪಿ ಅನ್ನೋದು ಡಿವೈಡ್ ಮಾಡೋದು ಇಲ್ಲಿ ಎ ಮತ್ತು ಬಿಗಳ ನಡುವೆ ಇದೆ, ಅದಕ್ಕೆ ಇಂಟರ್ನಲ್ ಡಿವಿಷನ್ ಅಂತ ಕರಿತೀವಿ, ಆಂತರಿಕ ಭಾಗ ಮಾಡುವುದು ಅಂತ. ಹಾಗಾಗಿ ಬ್ರ್ಯಾಕೆಟಲ್ಲಿ ಇಂಟರ್ನಲಿ ಅಂತ ಹಾಕೋಬೇಕು.
ಹಾಗಾದರೆ ಎಕ್ಸ್ಟರ್ನಲ್ಲಿನೂ ಇದೆಯಾ ಸರ್ ಅಂತ ಕೇಳಿದರೆ 100ಕ್ಕೆ 100 ಎಕ್ಸ್ಟರ್ನಲ್ಲಿನೂ ಇದೆ. ಅದು ನಿಮ್ಮ ಸಿಲೆಬಸ್ಗೆ ಮೀರಿದ್ದು, ಇವತ್ತಿನ ನಿಮ್ಮ SLCಗೆ ಮೀರಿದ್ದು, PUCಗೆ ಬಂದಾಗ ಹೇಳ್ಕೊಡ್ತಾರೆ ಅದನ್ನು. ಹಾಗಾಗಿ ಈಗ ಸದ್ಯಕ್ಕೆ ನಾವು ಇದರಲ್ಲಿ ಇಂಟರ್ನಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ, ಆಂತರಿಕವಾಗಿ ಕತ್ತರಿಸೋದು, ಬಾಹ್ಯದ್ದಕ್ಕೆ ಹೋಗ್ತಾ ಇಲ್ಲ, ಎಕ್ಸ್ಟರ್ನಲಿಗೆ. ಹಾಗಾಗಿ ಕನ್ನಡದವರು ಆಂತರಿಕ ಅಂತ ಹಾಕೊಳ್ಳಿ ಬ್ರ್ಯಾಕೆಟ್ನಲ್ಲಿ, ಇಂಗ್ಲೀಷ್ ಮೀಡಿಯಮ್ನವ್ರು ಇಂಟರ್ನಲ್ಲಿ. ಈಗ ಎಕ್ಸ್ ಮತ್ತು ವೈ ಕಂಡುಹಿಡಿಯಬೇಕು. ಅದು ಹೇಗೆ ಕಂಡುಹಿಡಿಯೋದು? ಡಿರೈವೇಷನ್ ಆಫ್ ದಿ ಫಾರ್ಮುಲಾ. ಅದಕ್ಕೆ ಕನ್ಸ್ಟ್ರಕ್ಷನ್, ಡ್ರಾ AM perpendicular to x-axis, draw PN perpendicular to x-axis, draw BQ perpendicular to x-axis, draw AR perpendicular to BQ, draw PS perpendicular to BQ. ನೋಡಿ ಹೇಗಾಯ್ತು ಈಗ? ಡ್ರಾ AM perpendicular to x-axis, draw PN perpendicular to x-axis, draw BQ perpendicular to x-axis, draw AR perpendicular to BQ, draw PS perpendicular to BQ. ಈ ಫಿಗರ್ ಬಂದಿದೆ. ಈ ಫಿಗರಲ್ಲಿ ಯು ಆರ್ ವಿಟ್ನೆಸ್ಸಿಂಗ್ 2 ಟ್ರ್ಯಾಂಗಲ್ಸ್, 2 ತ್ರಿಭುಜಗಳನ್ನು ನೋಡ್ತಾ ಇದ್ದೀರಾ. ಈ ಚಿತ್ರದಲ್ಲಿ 2 ತ್ರಿಭುಜಗಳು ಕಾಣ್ತಾ ಇದೆ. ಯು ಆರ್ ವಿಟ್ನೆಸ್ಸಿಂಗ್ 2 ಟ್ರ್ಯಾಂಗಲ್ಸ್. ಯಾವ್ಯಾವುದು? ಹಾಗೆ ಮಾರ್ಕ್ ಮಾಡ್ತೀನಿ ನೋಡಿ. ಇಲ್ಲೊಂದು ಟ್ರ್ಯಾಂಗಲ್ ಮಾರ್ಕ್ ಮಾಡಿದ್ದೀನಿ. ಟ್ರ್ಯಾಂಗಲ್ BPS. ಟ್ರ್ಯಾಂಗಲ್ BPS ಅಂತ ಒಂದು ಟ್ರ್ಯಾಂಗಲ್ ಕಾಣ್ತಾ ಇದೆ. ಹಾಗೆ ಇನ್ನೊಂದು ಟ್ರ್ಯಾಂಗಲು ನೀವು ಕಣ್ಣಿಗೆ ಕಾಣ್ತಾ ಇರಬೇಕು ನೋಡಿ. ಇಲ್ಲಿ ಮಾರ್ಕ್ ಮಾಡ್ತೀನಿ. ಇಲ್ಲೊಂದು ಟ್ರ್ಯಾಂಗಲ್ ಇದೆ, ಇಲ್ಲೊಂದು ಟ್ರ್ಯಾಂಗಲ್ ಇದೆ. ಟ್ರ್ಯಾಂಗಲ್ PA, ಇಲ್ಲಿ ಒಂದು ಪಾಯಿಂಟ್ ಕೊಡಿ, S ಕೊಟ್ಟಿದ್ವಿ, T ಕೊಡಿ ಈ ಪಾಯಿಂಟ್ಗೆ. PAT, ಟ್ರ್ಯಾಂಗಲ್ PAT, ಟ್ರ್ಯಾಂಗಲ್ BPS, ಟ್ರ್ಯಾಂಗಲ್ PAT. 2 ಟ್ರ್ಯಾಂಗಲ್ಗಳು ಮಾರ್ಕ್ ಮಾಡಿದೆ, ಕಾಣ್ತಾ ಇದೆ. ಈ 2 ಟ್ರ್ಯಾಂಗಲ್ಗಳಿದೆಯಲ್ಲ, 2 ತ್ರಿಭುಜಗಳು ಕಾಣ್ತಾ ಇದೆಯಲ್ಲ, these 2 triangles are said to be similar triangles. Similar triangles. ಈ 2 ತ್ರಿಭುಜಗಳನ್ನು ನಾವು ಸಿಮಿಲರ್ ಟ್ರ್ಯಾಂಗಲ್ಸ್ ಅಂತೀವಿ. ನಾನು ಒಂದನ್ನು ಪ್ರಾಮಾಣಿಕವಾಗಿ ಒಪ್ಕೋಬೇಕಿಲ್ಲಿ. ನಾನು ಇದನ್ನು ಮಾಡೋಕ್ಕೂ ಮುಂಚೆ ಟ್ರ್ಯಾಂಗಲ್ಸ್, ಸಿಮಿಲರ್ ಟ್ರ್ಯಾಂಗಲ್ಸ್ ಮಾಡಿ ಪಾಠ ಮಾಡಿದರೆ ಚೆನ್ನಾಗಿರ್ತಿತ್ತು. ಆದರೆ ನಮಗೆ ಇಂಪಾರ್ಟೆಂಟಾಗಿ ಇರೋ ಟೈಮ್ ಭಾಳ ಕಮ್ಮಿ. ನಿಮ್ಮ ಪರೀಕ್ಷೆ ಯಾವತ್ತು ಘೋಷಣೆ ಆಗುತ್ತೋ ಅನ್ನೋ ಆತಂಕ, ಬೇಗ ಮುಗಿಸ್ಬೇಕು ಅನ್ನೋ ಅವಸರ. ಹಾಗಾಗಿ ನಾನೀಗ ಟ್ರ್ಯಾಂಗಲ್ಸ್ ತಗೊಳ್ಳಿಲ್ಲ. ಆದರೆ ಟ್ರ್ಯಾಂಗಲ್ಸ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ತ್ರಿಭುಜಗಳನ್ನು ನಾವು ತಗೋಬೇಕಾಗಿತ್ತು. ಕನ್ನಡದಲ್ಲಿ ಹೇಳ್ತಾರೆ ಸಮರೂಪದ ತ್ರಿಭುಜಗಳು ಅಂತಾರೆ. ಸಮರೂಪದ ತ್ರಿಭುಜಗಳು, ಸಮರೂಪದ ತ್ರಿಭುಜಗಳು ಅಥವಾ ತ್ರಿಕೋನಗಳು, ತ್ರಿಭುಜ ಅಥವಾ ತ್ರಿಕೋನಗಳು. ಸಮರೂಪದ ತ್ರಿಭುಜಗಳು ಅಂದರೆ ಬಹಳ ಇಂಪಾರ್ಟೆಂಟು. ಅದು ಒಂದು ಚಾಪ್ಟರೇ ಇದೆ ನಿಮಗೆ. ಏನು ಸಿಮಿಲರ್ ಟ್ರ್ಯಾಂಗಲ್ಸ್, ಸಮರೂಪದ ತ್ರಿಭುಜಗಳು ಅಂದ್ರೇನು ಅದು ಮೊದಲು ಗೊತ್ತಾಗಬೇಕು. ಅದು ಒಂದು ಚಾಪ್ಟರ್ ತೊಡೆದಿರೆ ಇಲ್ಲಿಗೆ ಎಷ್ಟು ಬೇಕೋ ಅಷ್ಟು ಒಂಚೂರು ನಾನು ಹೇಳ್ಕೊಡ್ತೀನಿ.
ಏನು ಅಂದರೆ ಸಮರೂಪ ಅಂದರೆ ಏನು ಅಂದರೆ ಅವು ಒಂದೇ ರೂಪದಲ್ಲಿರ್ತವೆ ತ್ರಿಭುಜಗಳು, ಗಾತ್ರಗಳು ಬೇರೆ ಇರ್ತವೆ. ಈಗ ಆಗ್ರಾದ ತಾಜ್ ಮಹಲ್, ಆಗ್ರಾದ ತಾಜ್ ಮಹಲ್ನ ನಾವು ಬೊಂಬೆ ಥರ ಮಾಡಿ ಮಾರಾಟಕ್ಕೆ ಇಡ್ತಾರೆ. ಅಲ್ಲಿ ತಾಜ್ ಮಹಲ್ಲು ಈ ಗಾತ್ರದ್ದು ಒಂದು ತಾಜ್ ಮಹಲ್ ಇರುತ್ತೆ, ಈ ಗಾತ್ರದ್ದು ಒಂದು ತಾಜ್ ಮಹಲ್ ಇರುತ್ತೆ, ದೊಡ್ಡ ಗಾತ್ರದ್ದು ಒಂದು ತಾಜ್ ಮಹಲ್ ಇರುತ್ತೆ. ಇದು ತಾಜ್ ಮಹಲ್ಲೇ, ಇದು ತಾಜ್ ಮಹಲ್ಲೇ, ಎಲ್ಲಾದರೂ ತಾಜ್ ಮಹಲ್ ಚಿತ್ರ ಮಾಡಿರ್ತಾರೆ. ಇದು ತಾಜ್ ಮಹಲ್, ಇದು ತಾಜ್ ಮಹಲ್, ಇದು ತಾಜ್ ಮಹಲ್ಲೇ. ಇದೆಲ್ಲವೂ ಕೂಡ ಸಮರೂಪ, ಒಂದೇ ತಾಜ್ ಮಹಲ್ಲೇ. ಆದರೆ ಗಾತ್ರ ಇದು ಈ ಗಾತ್ರ, ಇದು ಸ್ವಲ್ಪ ದೊಡ್ಡ ಗಾತ್ರ, ಅದಕ್ಕೊಂದು ದೊಡ್ಡ ಗಾತ್ರ ಇರುತ್ತೆ. ಹಾಗೇನೆ ತ್ರಿಭುಜಗಳಲ್ಲೂ ಕೂಡ ಒಂದು ಹೀಗೊಂದು ತ್ರಿಭುಜ ಇರುತ್ತೆ, ಇನ್ನೊಂದು ಹೀಗಿರುತ್ತೆ. ನೋಡೋಕ್ಕೆ ಎರಡರ ಆಕಾರ ಒಂದೇ ಥರ ಇರುತ್ತೆ. ಈ ಸಣ್ಣದಿರುತ್ತೆ, ಇದು ದೊಡ್ಡದಿರುತ್ತೆ, ಆಕಾರ ಒಂದೇ ಇರುತ್ತೆ. ಇದಕ್ಕೆ ಸಿಮಿಲರ್ ಟ್ರಯಾಂಗಲ್ಸ್ ಅಂತಾರೆ. ಆ ಸಿಮಿಲರ್ ಟ್ರಯಾಂಗಲ್ಸ್ಗಳ ವೈಶಿಷ್ಟ್ಯ ಏನಪ್ಪ ಅಂದರೆ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್. ಈ ಸಿಮಿಲರ್ ಟ್ರಯಾಂಗಲ್ಸ್ಗಳ ಸ್ಪೆಷಾಲಿಟಿ ಏನು ಅಂದರೆ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್, ಅನುರೂಪ ಕೋನಗಳು ಸಮನಾಗಿರುತ್ತವೆ ಅಂತ. ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ ಈ ಕೋನ ಎಷ್ಟಿರುತ್ತೋ ಇದು ಅಷ್ಟೇ ಇರುತ್ತೆ. ಇದು ಎ ಬಿ ಸಿ ಅನ್ಕೊಳ್ಳಿ, ಇದನ್ನು ಪಿ ಕ್ಯೂ ಆರ್ ಅನ್ಕೊಳ್ಳಿ. ಆವಾಗ ಸಿ ಆ್ಯಂಗಲ್ ಈಸ್ ಈಕ್ವಲ್ ಟು ಆರ್ ಆ್ಯಂಗಲ್, ಬಿ ಆ್ಯಂಗಲ್ ಈಸ್ ಈಕ್ವಲ್ ಟು ಕ್ಯೂ ಆ್ಯಂಗಲ್, ಹಾಗೆ ಎ ಆ್ಯಂಗಲ್ ಈಸ್ ಈಕ್ವಲ್ ಟು ಪಿ ಆ್ಯಂಗಲ್. ಎ ಕರಸ್ಪಾಂಡಿಂಗ್, ಎ ಅನ್ನೋದಕ್ಕೆ ಪಿ ಈಕ್ವಲ್ ಆಗಿರುತ್ತೆ, ಬಿ ಅನ್ನೋದಕ್ಕೆ ಕ್ಯೂ ಆ್ಯಂಗಲ್ ಈಕ್ವಲ್ ಆಗಿರುತ್ತೆ, ಸಿ ಕೋನಕ್ಕೆ ಆರ್ ಕೋನ ಈಕ್ವಲ್ ಆಗಿರುತ್ತೆ. ಆಗ ನಾವು ಹೇಳ್ತೀವಿ ಇವೆರಡೂ ಕೂಡ ಸಿಮಿಲರ್ ಟ್ರಯಾಂಗಲ್ಸ್, ಸಮರೂಪದ ತ್ರಿಭುಜಗಳು ಅಂತ ಹೇಳ್ತೀವಿ. ಹೀಗೆ ಎರಡು ಸಮರೂಪದ ತ್ರಿಭುಜಗಳು ಇದ್ದರೆ, if there are two such similar triangles, their sides will be in equal ratio, sides will be in equal proportion. ಬಾಹುಗಳು ಸಮ ಪ್ರಮಾಣದಲ್ಲಿರುತ್ತವೆ ಅಂತ. ಸೈಡ್ಸ್ ವಿಲ್ ಬಿ ಇನ್ ಈಕ್ವಲ್ ಪ್ರಪೋರ್ಷನ್ ಅಂತ. ಕರಸ್ಪಾಂಡಿಂಗ್ ಸೈಡ್ಸ್, ಅನುರೂಪ ಬಾಹುಗಳು ಸಮ ಪ್ರಮಾಣದಲ್ಲಿರುತ್ತವೆ. ಕರಸ್ಪಾಂಡಿಂಗ್ ಸೈಡ್ಸ್ ಅಂದರೆ ಅರ್ಥ ನೋಡ್ಕೊಳ್ಳಿ, ಎ ಬಿ ಡಿವೈಡೆಡ್ ಬೈ ಎ ಬಿ, ಇಲ್ಲಿ ಕರಸ್ಪಾಂಡಿಂಗ್ ಸೈಡ್ಸ್ ಡಿವೈಡೆಡ್ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಪಿ ಆರ್ ಡಿವೈಡೆಡ್ ಬೈ, ಹಾಗೇನೆ ಇನ್ನೊಂದು ಸೈಡ್ ತಗೊಂಡ್ರೆ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್. ಇದನ್ನ ನಿಮಗೆ ಕಲಿಸಿರ್ತಾರೆ ಮುಂಚೆ, ಇದನ್ನ ಇಲ್ಲಿ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ನಾನು ಇದು ಕಲಿಸಿಲ್ಲ, ಏಕ್ದಮ್ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ, ಟೈಮ್ ಇಲ್ಲ ಅಂತ. ಆದರೆ ನೀವು ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ, ನಿಮ್ಮ ಮೇಷ್ಟ್ರು ಇದನ್ನು ಹೇಳಿರ್ತಾರೆ ಅಂಥೇಳಿ. ಹಾಗಾಗಿ ಸಿಮಿಲರ್ ಟ್ರಯಾಂಗಲ್ಸ್ ಅಂದರೆ ಟೂ ಟ್ರಯಾಂಗಲ್ಸ್ ಆರ್ ಸೆಟ್ ಟು ಬಿ ಸಿಮಿಲರ್ ಇಫ್ ದೇರ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಮೂರು ಆ್ಯಂಗಲ್ಗೆ ಆ ಕಡೆ ತ್ರಿಭುಜರ ಮೂರು ಆ್ಯಂಗಲ್. ಅದಕ್ಕೆ ಆ್ಯಕ್ಚುಲ್ ಆಗಿ ನಿಮ್ಮ ಸಿಲೆಬಸ್ಸಲ್ಲಿ ಎ ಎ ಎ ಅಂತಾರೆ, ಎ ಎ ಎ ಅಂತಾರೆ. ಕನ್ನಡದ ಮೀಡಿಯಮ್ನವ್ರಿಗೆ ಕೋ 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 ಅಂತಾರೆ. ಭಾಳ ನನಗೊತ್ತಿದ್ದು ನೋಡಿ ನಗು ಬಂದ್ಬಿಡ್ತು, ಎಂತೆಂಥ ಪದಗಳು ಸೃಷ್ಟಿಯಾಗಿದೆಯಪ್ಪ ಮ್ಯಾಥಮೆಟಿಕ್ಸಲ್ಲಿ, ನಮಗೆಲ್ಲ ಇವಾಗ ಇಚ್ಚಿಲ್ಲ. ಕೋ 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 ಅಂತ ಹೇಳ್ತೀವಿ. ನಂಗೆ ಅದು ನೋಡ್ಬಿಟ್ಟು ಆಶ್ಚರ್ಯ ಆಯಿತು. ಎ ಎ ಎ ಕೋ 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 ಅಂತಂತೆ. ಇದನ್ನು ಹೊಸದಾಗಿ ಸಿಲೆಬಸ್ನಲ್ಲಿ ನಮ್ಮ ಪುಣ್ಯಾತ್ಮರು ಕೊಟ್ಟಿರೋ ಭಾಷೆ ಇದು. ಏನು ಅಂದರೆ ಎ ಎ ಎ ಅಂದರೆ ಎರಡು ಸಿಮಿಲರ್ ಟ್ರಯಾಂಗಲ್ಗಳಲ್ಲಿ ಆ್ಯಂಗಲ್ 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 ಮೂರು ಆ್ಯಂಗಲ್ ಈಕ್ವಲ್ ಅನ್ನೋಕ್ಕೆ ಎ ಎ ಎ ಅಂತ. ಕನ್ನಡದಲ್ಲಿ ಕೋ 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 ಅಂದರೆ
ಈ ತ್ರಿಭುಜದ 3 ಕೋನಗಳು ಆ ತ್ರಿಭುಜದ 3 ಕೋನಗಳಿಗೆ ಸಮಾನಕ್ಕೆ 3 ಕೋನ ಅನ್ನಕ್ಕೆ ಕೋ 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 ಅಂತ. ಹಾಗಾಗಿ ಅವ್ರು ಹೇಳ್ತಾರೆ ಫಾಲೋಡ್ ಫ್ರಮ್ ದಿ ಫಾರ್ಮುಲಾ ಕೋ 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 ಅಂತ. ನಾನು ಕೋ 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 ಅಂದರೆ ಏನಪ್ಪ ಅಂದರೆ ಇದು ಅರ್ಥ ಆಯ್ತಲ್ಲ. ಹಾಗೆ ನಾನು 60 ವರ್ಷದ 50 ವರ್ಷದ ನಾವು ಓದಿ ಮ್ಯಾಥಮೆಟಿಕ್ಸ್ಗೆ ವಿಷಯ ಒಂದೇ, ಪದಗಳು ಬೇರೆ. ಹಾಗಾಗಿ ಹೀಗಾಗಿದೆ. ಇದ್ಕೊಳ್ಳಿ, ಒಳ್ಳೆಯದೇ. ಕೋ 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 ನಮಗೊಂಥರ ಹೊಸ ಅನುಭವಗಳು. ಕೋ 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 ಎ ಎ ಎ ಅಂತ. ಹಾಗಾಗಿ ಇಲ್ಲಿ ಕೋ 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 ಎ ಎ ಎ ಅದು. ಹಾಗಾದಾಗ ಬಾಹುಗಳು ಸಮ ಪ್ರಮಾಣದಲ್ಲಿರುತ್ತವೆ. Sides will be in equal ratio. This divided by this is equal to this divided by this is equal to this divided by this ಅಂತ. ಅದರಿಂದ ಈಗ ನಾವು ಈ 2 ತ್ರಿಭುಜ ನೋಡೋಣ. ಯಾವುದು? ಕನ್ಸಿಡರ್ ಟ್ರಯಾಂಗಲ್ಸ್ ಬಿ ಪಿ ಎಸ್ ಅಂಡ್ ಪಿ ಎ ಟಿ. ಬಿ ಪಿ ಎಸ್ ಮತ್ತು ಪಿ ಎ ಟಿ ಎಂಬ 2 ತ್ರಿಭುಜಗಳನ್ನು ಪರಿಗಣಿಸೋಣ. ಇದರಲ್ಲಿ ಕೋ 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 ಇದೆಯಾ, ಎ ಎ ಎ ಇದೆಯಾ ನೋಡೋಣ. ನೋಡಿ, ಇದು ಪರ್ಪೆಂಡಿಕ್ಯುಲರ್ ಆದ್ದರಿಂದ ಇದು 90 ಡಿಗ್ರಿ, ಇದು ಪರ್ಪೆಂಡಿಕ್ಯುಲರ್ ಆದ್ದರಿಂದ 90 ಡಿಗ್ರಿ. ಅಲ್ಲಿಗೆ ಒಂದು ಕೋ ಕೋ ಆಯಿತು. ಎ ಎ 2 ಈಕ್ವಲ್ಲು. ಇನ್ನೊಂದು ಇದೊಂದು ಪ್ಯಾರಲಲ್ ಲೈನ್ ಪಿ ಆರ್ ಅಂತ ಹೇಳಿ, ಎ ಆರ್ ಒಂದು ಪ್ಯಾರಲಲ್ ಲೈನ್, ಪಿ ಎಸ್ ಅಂತ ಇನ್ನೊಂದು ಪ್ಯಾರಲಲ್ ಲೈನ್. ಇದು ಛೇದಕ. ಈ 2 ಆ್ಯಂಗಲ್ಲು ಇದು ಇವೆರಡು ಈಕ್ವಲ್ಲು. ಅದ್ಯಾಕೆ ಸರ್ ಇವೆರಡು ಈಕ್ವಲ್ಲು ಅಂದರೆ, ಇದನ್ನು ನಿಮಗೆ 9th ಸ್ಟ್ಯಾಂಡರ್ಡಲ್ಲಿ ಹೇಳ್ಕೊಟ್ಟಿರ್ತಾರೆ, 9ನೇ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ. ನಾನು ಅವತ್ತೊಂದು ಪದ ಹೇಳಿದೆ, ಮ್ಯಾಥಮೆಟಿಕ್ಸು ಅಂದರೆ ಬರೀ SLC ಅಂತಲ್ಲ, 3ನೇ ಕ್ಲಾಸಲ್ಲಿ ಕಲಿತು ಮಜ್ಜು ಬೇಕಾಗುತ್ತೆ, 9ನೇ ಕ್ಲಾಸಲ್ಲಿ ಕಲಿತು ಪ್ಯಾರಲಲ್ ಲೈನ್ಸು ಬೇಕಾಗುತ್ತೆ, 10ನೇ ಕ್ಲಾಸ್ನ ಮೊದಲನೇ ಚಾಪ್ಟ್ರಲ್ಲಿ ಕಲಿತು ಕೋ ಕೋ ಕೋನು ಬೇಕಾಗುತ್ತೆ. ಆದ್ದರಿಂದ ಇಲ್ಲಿ ಇವೆರಡೂ ಕೂಡ ಈಕ್ವಲ್ಲು. ಯಾಕೆ ಇದಕ್ಕೆ ಹೇಳ್ತಾರೆ? ವೆನೆವರ್ 2 ಪ್ಯಾರಲಲ್ ಲೈನ್ಸ್ ಆರ್ ಡಿವೈಡೆಡ್ ಬೈ ಎ ಟ್ರಾನ್ಸ್ವರ್ಸ್, ದಿ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್ ಅಂತ ಹೇಳುತ್ತೆ. 2 ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆಯು ವಿಭಾಗಿಸಿದಾಗ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಸಮಾಂತರ ರೇಖೆಯಲ್ಲಿ 2 ಇಂಪಾರ್ಟೆಂಟ್ ಇದೆ. ಒಂದು, ಈಗ ಎ ಬಿ ಸಿ ಡಿ 2 ಸಮಾಂತರ ರೇಖೆಗಳು ಪ್ಯಾರಲಲ್ ಲೈನ್ಸ್, ಇಲ್ಲಿ ಒಂದು ಡಿವೈಡ್ ಮಾಡುತ್ತೆ ಟ್ರಾನ್ಸ್ವರ್ಸ್, ಇನ್ನೊಂದು ಸರಳ ರೇಖೆ ಅದನ್ನು ಕತ್ತರಿಸುತ್ತೆ. ಆಗ ಹೇಳ್ತಾರೆ, ಜ್ಞಾಪಕಬೇಕಾದ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ನೋಟೆಡ್, ಇಲ್ಲಿ ಆಲ್ಟರ್ನೇಟ್ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್. ಹಿಂಗೆ ಮಾರ್ಕ್ ಮಾಡ್ತೀವಿ ನೋಡಿ, ಈಗ ಇನ್ನೊಂದು ಸಲ ಹೀಗೆ ತೋರಿಸ್ತಾ ಇದ್ದೀನಿ. ಆಲ್ಟರ್ನೇಟ್ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್. ಕನ್ನಡದಲ್ಲಿ ನಾವು ಓದ್ತಿದ್ದಾಗ ಇದಕ್ಕೆ ವ್ಯುತ್ಕ್ರಮ ಕೋನಗಳು ಅಂತ ಹೇಳ್ತಿದ್ವಿ, ವ್ಯುತ್ಕ್ರಮ ಅಂತಿದ್ವಿ. ಬಹುಶಃ ಈಗಿನ ಸಿಲೆಬಸ್ಸಲ್ಲಿ ಆ ಪದ ಸ್ಪೆಲ್ಲಿಂಗ್ ಬರೆಯೋದು ಕಷ್ಟ ಆಗುತ್ತಾ, ಆದ್ದರಿಂದ ಇದಕ್ಕೆ ಪರ್ಯಾಯ ಕೋನಗಳು ಅಂತಾರೆ. ಆಲ್ಟರ್ನೇಟ್ ಆ್ಯಂಗಲ್ಸ್, ಪರ್ಯಾಯ ಕೋನಗಳು ಸಮನಾಗಿರ್ತವೆ. ಹಾಗೆಯೇ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ದೇ ವಿಲ್ ಬಿ ಈಕ್ವಲ್. ನಮ್ಮ ಮೇಷ್ಟ್ರು ಏನು ಮಾಡೋರು, ಹಳ್ಳಿ ಮೇಷ್ಟ್ರು, ನನಗೆ ಹೈಸ್ಕೂಲಲ್ಲಿ ಪಾಠ ಹೇಳೋ ಮೇಷ್ಟ್ರು 8th ಸ್ಟ್ಯಾಂಡರ್ಡಲ್ಲಿ ಒಬ್ಬರು AC ಮೇಷ್ಟ್ರು ಅಂತಿದ್ದು, ಎ ಚಂದ್ರಶೇಖರ್ ಅಂತ. ಅವರು ನನಗೆ ಮ್ಯಾಥಮೆಟಿಕ್ಸ್ ಪಾಠ ಹೇಳ್ಕೊಟ್ಟಿದ್ದು. ನಮಗೆಲ್ಲ, ನಾವು ಹಳ್ಳಿ ಹುಡುಗರುಗಳು, ಕನ್ನಡ ಮೀಡಿಯಮ್ಮು, ನಮಗವರು ಹಳ್ಳಿಯಲ್ಲಿ ಪಾಠ ಹೇಳ್ಕೊಟ್ಟಿದ್ದು. ಅವ್ರಿಗೆ ಗೊತ್ತು, ಈ ಹಳ್ಳಿ ಹುಡುಗರಿಗೆ ಈ ಸಮಾಂತರ ರೇಖೆಗಳನ್ನು ಛೇದಿಸಿದಾಗ ಪರ್ಯಾಯ ಕೋನಗಳು ಸಮನಾಗಿರುತ್ತವೆ, ಅನುರೂಪ ಕೋನಗಳು ಸಮನಾಗಿರುತ್ತವೆ. ವೆನೆವರ್ 2 ಪ್ಯಾರಲಲ್ ಲೈನ್ಸ್ ಆರ್ ಡಿವೈಡೆಡ್ ಬೈ ಎ ಟ್ರಾನ್ಸ್ವರ್ಸ್,
ಆಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್, ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಅಂತ ಹೇಳೋಕ್ಕೆ ಅವ್ರು ಸುಲಭವಾಗಿ ಅರ್ಥ ಆಗಲಿ ಅಂಥೇಳಿ ಅವ್ರು ಹೇಳಿದರು. ನೋಡ್ರಯ್ಯ, ಅವ್ರು ಹೇಳ್ತಿದ್ದು ನನಗಿನ್ನೂ ಜ್ಞಾಪಕ ಇದೆ. ನಾನೀಗ ದೊಡ್ಡವನಾದರೂ ಈಗಲೂ ಕೂಡ ನಾನು ಅವ್ರು ಹೇಳಿದ್ದನ್ನೇ ಜ್ಞಾಪಕ ಇಟ್ಕೊಂಡು ಲೆಕ್ಕಾಚಾರ ಮಾಡ್ತೀನಿ. ಅವ್ರು ಏನು ಹೇಳಿದರು ಅಂದರೆ, ಪ್ಯಾರಲಲ್ ಲೈನ್ಸನ್ನು, ಸಮಾಂತರ ರೇಖೆಗಳನ್ನು ಮತ್ತೊಂದು ರೇಖೆಯು ಕತ್ತರಿಸಿದಾಗ ಝಡ್ ಶೇಪಿನ ಕೋನಗಳು ಸಮನಾಗಿರುತ್ತವೆ. ಅವರು ಆಲ್ಟರ್ನೇಟ್ ಅನ್ನಕ್ಕೆ ಝಡ್ ಶೇಪಿಂದು, ಝಡ್ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲ ಎನ್ ಜ್ಞಾಪಕ ಇಟ್ಕೊಳ್ಳಿ, ಈ ಥರ ಈ ಆಕಾರದಲ್ಲಿ ಯಾವ್ದು ಬರ್ತವೋ ಈ ಕೋನಗಳು ಸಮನಾಗಿರ್ತವೆ. ಎಂಥ ಮೆಸೇಜ್! ಪುಣ್ಯಾತ್ಮ ತೀರ್ಕೊಂಡಿದ್ದಾರೆ, ಅವರಿಲ್ಲ. ಆದರೆ ನಮ್ಗೆ ಇವತ್ತಿಗೂ ಕೂಡ ಅದು ಕಣ್ಣಿಗೆ ಕಟ್ಟದ ಹಾಗಿರುತ್ತೆ. ಆಲ್ಟರ್ನೇಟ್ ಆ್ಯಂಗಲ್ಸ್ ಝಡ್ ಶೇಪ್ ಅಂತ. ಹಾಗೆಯೇ ಅವರು ಕರಸ್ಪಾಂಡಿಂಗ್ ಆ್ಯಂಗಲ್ಸ್ಗೆ ಎಫ್ ಶೇಪಲ್ಲಿರುತ್ತೆ ಆ್ಯಂಗಲ್ಸು ಅಂತ ಹೇಳೋದು. ಎಫ್ ಶೇಪಲ್ಲಿರುತ್ತೆ ಇದು ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಅಂದರೆ ಹಳ್ಳಿ ಹುಡುಗರು ಪಾಪ ಅವ್ರ ಕಷ್ಟ, ಸುಲಭ ಮಾಡೋಣ ಮ್ಯಾಥ್ಸನ್ನು ಅಂಥೇಳಿ ಆ ಪುಣ್ಯಾತ್ಮಗಳು ನಮ್ಗೆ ಹೇಳ್ಕೊಟ್ಟು ವಿದ್ಯೆ. ಅದನ್ನು ನಾನು ಜ್ಞಾಪಿಸ್ಕೋತೀನಿ ಅವನ್ನ ತಂಪೊತ್ತಲ್ಲಿ. ಆದ್ದರಿಂದ ಇಲ್ಲೂ ಕೂಡ ಈ ಆ್ಯಂಗಲ್ ಈಕ್ವಲ್, ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್. ಅಲ್ಲಿಗೆ ಒಂದು ಎರಡು ಕೋಕೋ ಆದಮೇಲೆ ಮೂರನೇ ಮಸ್ಟ್ ಅಂಡ್ ಶುಡ್ ಈಕ್ವಲ್ ಆಗಿರಲೇಬೇಕು. ಯಾಕೆಂದರೆ ಇರುವುದೇ 3 ಕೋನ, ಕೂಡಿದರೆ 180. 2 ಕೋನ ಈಕ್ವಲ್ ಅಂದಮೇಲೆ ಥರ್ಡ್ ಆ್ಯಂಗಲ್ ಮಸ್ಟ್ ಅಂಡ್ ಶುಡ್ ಬಿ ಈಕ್ವಲ್, ಇರಲೇಬೇಕದು. ಆದ್ದರಿಂದ ಇಲ್ಲಿ ಫ್ರಮ್ ಎ ಅಂತೀನಿ. ಫ್ರಮ್ ಎನಿಂದ ತಿಳಿದು ಬರುವುದೇನೆಂದರೆ, ಈಗ ನಿಮ್ಗೆ ಗೊತ್ತಾಗಿದೆ ಎ ಅಂದರೆ ಏನು ಅಂತ, 3 ಆ್ಯಂಗಲ್ಸ್ ಈಕ್ವಲ್ ಅಂತ. ಕನ್ನಡ ಮೀಡಿಯಂನವರು ಕೋನಿಂದ ತಿಳಿದು ಬರುವುದೇನೆಂದರೆ, ಕೋನಿಂದ ತಿಳಿದು ಬರುವುದೇನೆಂದರೆ ಈ 2 ತ್ರಿಭುಜಗಳು ಟ್ರಯಾಂಗಲ್ BPS ಮತ್ತು ಟ್ರಯಾಂಗಲ್ PAT. ಟ್ರಯಾಂಗಲ್ BPS ಮತ್ತು ಟ್ರಯಾಂಗಲ್ PAT ಈ 2 ಸಮರೂಪದಲ್ಲಿವೆ, ಸಮರೂಪದ ತ್ರಿಭುಜಗಳಾಗಿವೆ. ಸಮರೂಪ ಅಂತ ಬರೀಕ್ಕೆ ಒಂದು ಚಿಹ್ನೆ ಹಾಕಬೇಕು, ಸಮರೂಪ ಅನ್ನಕ್ಕೆ. ಅದು ಇಲ್ಲೂ ಕೂಡ ನೋಡಿದೆ, ನಾವು ಓದ್ತಿದ್ದಾಗ ಸಿಮಿಲರ್ ಅನ್ನಕ್ಕೆ ನಾವು ಹಿಂಗೆ ಹಾಕ್ತಾ ಇದ್ವಿ. ಸಿಮಿಲರ್ ಅನ್ನಕ್ಕೆ ಹೀಗೆ 3 ನಾಮ ಬರೆದ್ರೆ ಸಿಮಿಲರ್, ಸಮರೂಪ ಅಂತ. ಹೀಗೆ 3 ನಾಮ ಬರೆದ್ರೆ ಸರ್ವಸಮ ಅಂತ. ಇದಕ್ಕೆ ಸಿಮಿಲರ್, ಇದಕ್ಕೆ ಕಾಂಗ್ರುಯೆಂಟ್ ಅಂತಿದ್ವಿ. ಕಾಂಗ್ರುಯೆಂಟ್, ಈಕ್ವಲ್ ಇನ್ ಆಲ್ ರೆಸ್ಪೆಕ್ಟ್ಸ್, ಸರ್ವಸಮಾನಕ್ಕೆ ಈ ಚಿಹ್ನೆ ಹಾಕ್ತಾ ಇದ್ವಿ. ಸಿಮಿಲರ್ ಅನ್ನಕ್ಕೆ ಈ ಥರ ಉದ್ದುದ ಬರೀತಾ ಇದ್ವಿ. ಈಗ ನಾನು ನೋಡಿದೆ, ನಿಮಗೊಂದು ಈ ಥರ ಬರೆಯ, ಹೀಗೆ ಇತ್ಲಾಗಿ ಈಕ್ವಲ್ಲೂ ಅಲ್ಲ, ಈ ಕಡೆ ಒಂದು ಗೆರೆನೂ ಅಲ್ಲ, ಒಂದು ಹೀಗೆ ಹಾಕಿದರೆ ಇದು ಸಮರೂಪ ಅಂತ, ಸಿಮಿಲರ್ ಅನ್ನಕ್ಕೆ. ಅಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಹೀಗೆ ಬರೆದ್ರೆ ಅದನ್ನು ನೀವೇನಂತ ತಿಳ್ಕೋಬೇಕು, ಸಿಮಿಲರ್ ಅನ್ನಕ್ಕೆ ಚಿಹ್ನೆ ಜ್ಞಾಪಕ ಇಟ್ಕೋಬೇಕು, ಸಿಮಿಲರ್ ಅನ್ನಕ್ಕೆ. ಸರ್ವಸಮ, ಕಾಂಗ್ರುಯೆಂಟ್ ಅಂತ ಬಂದರೆ ಅದಕ್ಕೆ ಇದ್ರ ತಗ್ಗಿ ಹೀಗೆ ಹಾಕೋದು. ಇದು ಸರ್ವಸಮ, ಇದು ಸಮರೂಪ. ಈಗ ನಮಗೆ ಬೇಕಾಗಿರೋದು ಇವೆರಡುವೆ ಸಿಮಿಲರ್ ಟ್ರಯಾಂಗಲ್ಸ್. ಈ ಚಿಹ್ನೆ ಹಾಕ್ತಾ ಇದ್ದೀನಿ, ಸಿಮಿಲರ್ ಟ್ರಯಾಂಗಲ್ಸ್. ಸಿಮಿಲರ್ ಟ್ರಯಾಂಗಲ್ಸ್ ಆದ್ದರಿಂದ, ಸಮರೂಪದ ತ್ರಿಭುಜಗಳಾದ್ದರಿಂದ ಸೈಡ್ಸ್ ವಿಲ್ ಬಿ ಇನ್ ಈಕ್ವಲ್ ಪ್ರಪೋರ್ಷನ್. ಬಾಹುಗಳು ಸಮನಾಗಿರುತ್ತವೆ. ಬಾಹುಗಳು ಯಾವುದು? AP, ಇದರ ಸೈಡು AP. ದೇರ್ಫೋರ್ ಈ ತ್ರಿಭುಜಕ್ಕೆ AP ತಗೊಂಡ್ರೆ ಈ ತ್ರಿಭುಜಕ್ಕೆ ಬೈ PB ಈಸ್ ಈಕ್ವಲ್ ಟು, ಈ ಕಡೆ ತ್ರಿಭುಜಕ್ಕೆ AT ತಗೊಂಡ್ರೆ ಡಿವೈಡೆಡ್ ಬೈ ಈ ತ್ರಿಭುಜಕ್ಕೆ PS ಈಸ್ ಈಕ್ವಲ್ ಟು, ಈ ತ್ರಿಭುಜಕ್ಕೆ PT ತಗೊಂಡ್ರೆ ಡಿವೈಡೆಡ್ ಬೈ ಈ ತ್ರಿಭುಜಕ್ಕೆ BS. ಇದು ಇಂಪಾರ್ಟೆಂಟ್ ರೇಷಿಯೋ.
followed from similar triangles. Therefore, AP by PB, AT by PS is equal to PT divided by BS. ನೋಡಿ AP ಈ ತ್ರಿಭುಜದ್ದು ಕರೆಸ್ಪಾಂಡಿಂಗ್ ಅದೇ ಥರ ಇರೋ ಬಾಹು ಅದರೊಳಗಡೆ PB, ಹಾಗೆ AT PS, PT BS. ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್, ಪ್ರಪೋರ್ಷನ್. ಈಗ ಇದರೊಳಗಡೆ ಒಂದೊಂದು ಎ ತಗೊಳ್ಳೋಣ. ಫಸ್ಟ್ ಇವೆರಡು ರೇಷಿಯೋ ತಗೊಳ್ಳಿ. AP by PB is equal to AT by PS. ಇವೆರಡು ತಗೊಂಡಿದ್ದೀನಿ. ಆಮೇಲೆ ಇವೆರಡು ತಗೊಳ್ತೀನಿ. ಫಸ್ಟ್ ಇವೆರಡು ತಗೊಳ್ಳಿ. AP by PB is equal to AT by PS. AP by PB, AP ಅಂದರೆ M1 divided by M1 divided by PB, M2. M1 by M2 is equal to AT. ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ ಈಗ. ಯಾಕೆ ಸರ್ ಫಾಸ್ಟಾಗಿ ಹೋಗ್ತೀರಾ? ನಿಮಗೆ ಅರ್ಥ ಬೇಡವಾ ಅಂದರೆ ಅರ್ಥ ಆಗಿರುತ್ತೆ ಅಂತ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಇವನ್ನೆಲ್ಲ ಬೇಕಾದಷ್ಟು ಮಾಡಿದ್ದೀವಿ. ಈಗ AT ಹಾಗೆ ಡೈರೆಕ್ಟಾಗಿ ಹೋಗ್ತಾ ಬನ್ನಿ. AT ಅಂದರೆ ಇಷ್ಟುದ್ದ, ಅಲ್ಲಿಗ AT ಅಂದರೆ MN. AT MN. MN ಅಂದರೆ ON ಮೈನಸ್ OM. ಕರೆಕ್ಟಾ? AT ಅಂದರೆ MN. MN ಅಂದರೆ ON ಮೈನಸ್ OM. ON ಇಷ್ಟುದ್ದ ಎಕ್ಸ್ ಆಕ್ಸಿಸ್ ಮೇಲೆ. ಅಲ್ಲಿಗೆ ON ಅಂದರೆ ಎಕ್ಸ್ ಕೋಆರ್ಡಿನೇಟ್ ಎಕ್ಸ್ ಮೈನಸ್ OM ಎಕ್ಸ್ ಕೋಆರ್ಡಿನೇಟ್ ಎಕ್ಸ್ ಆಕ್ಸಿಸ್ ಮೇಲೆ OM x1 ಡಿವೈಡೆಡ್ ಬೈ PS. PS ಅಂದರೆ ಇಲ್ಲಿದೆ PS. ಕರೆಕ್ಟಾ? PS is equal to how much? ನೋಡ್ಕೊಳ್ಳಿ, PS NQ. PS NQ. ಕರೆಕ್ಟಾ? NQ ಅಂದರೆ ಎಷ್ಟಾಗುತ್ತೆ? NQ ಅಂದರೆ OQ ಮೈನಸ್ ON. ಕರೆಕ್ಟಾ? NQ ಬೇಕು ಅಂದರೆ OQ ಮೈನಸ್ ON. OQ ಅಂದರೆ OQ ಎಕ್ಸ್ ಆಕ್ಸಿಸ್ ಕೋಆರ್ಡಿನೇಟ್ x2 ಮೈನಸ್ ON ಅಂದರೆ ಎಕ್ಸ್. ಕರೆಕ್ಟಾ? ಅಲ್ಲಿಗೆ M1 by M2 is equal to x minus x1 over x2 minus x ಅಂತ ಆಯಿತು. ಕ್ರಾಸ್ ಮಲ್ಟಿಪ್ಲಿಕೇಶನ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. M2x ಓರೆ ಗುಣಾಕಾರ M2x ಮೈನಸ್ M2x1 M2x minus M2x1 is equal to M1x2 minus M1x. ನಾವು ಕಂಡುಹಿಡಿಯಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ. ಸೊ ಎಕ್ಸ್ ಟರ್ಮ್ನೆಲ್ಲ ಒಂದು ಕಡೆಗೆ ತರ್ತೀನಿ, ಉಳಿದಿದ್ದನ್ನೆಲ್ಲ ಆ ಕಡೆ ಕಳಿಸ್ತೀನಿ. ಆವಾಗ ಈ ಮೈನಸ್ M1x ಈ ಎಕ್ಸ್ ಟರ್ಮು, ಇದೊಂದು ಎಕ್ಸ್ ಟರ್ಮ್, ಇವೆರಡು ಮಾತ್ರ ಒಂದು ಕಡೆ ಇರಬೇಕು. ಇದನ್ನು ಈ ಕಡೆ ಕಳಿಸ್ತೀನಿ, ಇದನ್ನು ಈ ಕಡೆ ತರ್ತೀನಿ. ಮೈನಸ್ M1x ಈ ಕಡೆ ಬಂದರೆ M1x ಪ್ಲಸ್ ಆಯಿತು, ಪ್ಲಸ್ M2x ಆಯಿತು, ಈಸ್ ಈಕ್ವಲ್ ಟು M1x2. ಈ ಮೈನಸ್ M2x1 ಆ ಕಡೆ ಹೋದರೆ ಪ್ಲಸ್ M2x1. M1x plus M2x is equal to M1x2 plus M2x1.
ಇದರೊಳಗಡೆ ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಇಂಟು m1 ಪ್ಲಸ್ m2 ಎಕ್ಸ್ ಈಸ್ ಈಕ್ವಲ್ ಟು m1 ಪ್ಲಸ್ m2 ಈಸ್ ಈಕ್ವಲ್ ಟು m1 x2 ಪ್ಲಸ್ m2 x1. ನಮಗೆ ಬೇಕಾಗಿರೋದು ಎಕ್ಸ್ ಕೋಆರ್ಡಿನೇಟ್. therefore x is equal to ಇದಿಷ್ಟನ್ನು m1 ಪ್ಲಸ್ m2 ಇಂದ ಡಿವೈಡ್ ಮಾಡಬೇಕು. ಎಕ್ಸ್ ಬೇಕು ಅಂದರೆ ಡಿವೈಡ್ ಮಾಡ್ಕೋತೀರಿ. m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ದಿಸ್ ಈಸ್ ದಿ ಒನ್ ಫಾರ್ಮುಲಾ ಫಾರ್ ಎಕ್ಸ್. ಲೆಕ್ಕ ಮುಗುದಿಲ್ಲ, ಬರೀ ಎಕ್ಸ್ ಕಂಡುಹಿಡಿದಿದ್ದೀನಿ. ಹಾಗೆ ವೈನೂ ಕಂಡುಹಿಡಿಬೇಕೀಗ ನಾವು. ಅಲ್ಲಿಗೆ ಎಕ್ಸ್ಗೆ ಫಾರ್ಮುಲಾ, ಎಕ್ಸ್ ಬೇಕು ಅಂದರೆ m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಗೊತ್ತಾಯ್ತಲ್ಲ? ಇದು ಸೆಕ್ಷನ್ ಫಾರ್ಮುಲಾ ಟು ಫೈಂಡ್ ಎಕ್ಸ್. ವೈ ಕಂಡು ಹಿಡಿಯಕ್ಕೆ ಬರ್ತೀನಿ, ಈಗ ಬಳಸ್ತೀನಿ. ಈಗ ಬರ್ಕೊಂಡಿದ್ದೀರಿ ನೀವು. ವೈ ಕಂಡು ಹಿಡಿಯೋಣ. ವೈಗೆ ಮತ್ತೆ ಸ್ಟಾರ್ಟ್ ಫ್ರಮ್ ದಿ ರೇಷಿಯೋ. ಆಗಲೇ ಇವೆರಡು ತಗೊಂಡಿದ್ದೆ. ಈಗ ಕನ್ಸಿಡರ್ ಪರಿಗಣಿಸ್ತೀನಿ. ಯಾವುದು? ಎ ಪಿ ಬೈ ಪಿ ಬಿ ಡಿವೈಡೆಡ್ ಬೈ ಎ ಪಿ ಬೈ ಪಿ ಬಿ ಇಸ್ ಈಕ್ವಲ್ ಟು ಪಿ ಟಿ ಡಿವೈಡೆಡ್ ಬೈ ಬಿ ಎಸ್. ಇವೆರಡು ತಗೊಳ್ಳಿ. ಆಗಲೇ ಇವೆರಡು ತಗೊಂಡಿದ್ದೆ. ಈಗ ಆರ್ಡಿನೇಟ್ ತಗೋತಾ ಇದ್ದೀನಿ, ವರ್ಟಿಕಲ್. ಎ ಪಿ ಬೈ ಪಿ ಬಿ ಇಸ್ ಈಕ್ವಲ್ ಟು ಪಿ ಟಿ ಡಿವೈಡ್ ಬೈ ಬಿ ಎಸ್. ಎ ಪಿ ಬೈ ಪಿ ಬಿ, ಎ ಪಿ ಅಂದರೆ m1 ಡಿವೈಡ್ ಬೈ ಪಿ ಬಿ m2. m1 ಬೈ m2 ಇಸ್ ಈಕ್ವಲ್ ಟು ಪಿ ಟಿ. ಇಲ್ಲಪ್ಪ, ಪಿ ಟಿ ನೋಡಿ, ಪಿ ಟಿ ಇಷ್ಟಿದೆ. ಹಾಗೇ ನೋಡ್ಕೋಬಹುದು ನೀವೀಗ. ಪಿ ಟಿ ಯಾವುದಕ್ಕೆ ಈಕ್ವಲ್ ಆಗಿದೆ? ಪಿ ಟಿ ಇಸ್ ಈಕ್ವಲ್ ಟು ಎಸ್ ಆರ್. ಪಿ ಟಿ ಎಸ್ ಆರ್ಗೆ ಈಕ್ವಲ್ ಆಗಿದೆ. ಎಸ್ ಆರ್ ಬೇಕು ಅಂದರೆ, ಎಸ್ ಆರ್ ಅಂದರೆ ಇಷ್ಟರೊಳಗಡೆ ಇಷ್ಟನ್ನು ಮೈನಸ್ ಮಾಡಬೇಕು. ಎಲ್ಲ ಕೈಯಲ್ಲೇ ನೋಡ್ಕೋಬಹುದು. ಎಸ್ ಆರ್ ಇಷ್ಟು ಬೇಕು ಅಂದರೆ ಕಂಪ್ಲೀಟ್ ಇಷ್ಟರೊಳಗಡೆ, ಇಷ್ಟು ಅಂದ್ರೆ ಒಂದೇ, ಇಷ್ಟು ಅಂದ್ರೆ ಒಂದೇ. ಕರೆಕ್ಟಾ? ಅಲ್ಲಿಗೆ ಇಷ್ಟು ಅಂದರೆ ಅರ್ಥ ವೈ. ನಾನು ಹೇಳ್ತಿರೋ ನಿಮ್ಗೆ ಅರ್ಥ ಆಗ್ತಾ ಇದ್ದರೆ ಗೊತ್ತಾಗುತ್ತೆ. ಚಿತ್ರದಲ್ಲಿ ಸರಿಯಾಗಿ ನೋಡ್ಕೋಬೇಕು. ಸೊ ಎಸ್ ಆರ್ ಇಸ್ ನಥಿಂಗ್ ಬಟ್ ಪಿ ಎಲ್. ನಾನು ಅಷ್ಟೆಲ್ಲ ಇಲ್ಲಿ ವರ್ಕಪ್ ಮಾಡೋಕ್ಕಾಗಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ನವರು ಮಾಡಲ್ಲ. ನಿಮ್ಗೆ ಗೊತ್ತಾಗಿರುತ್ತೆ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ವೈ ಮೈನಸ್ ಇಷ್ಟರೊಳಗಡೆ ಇಷ್ಟನ್ನು ಕಳಿಬೇಕು. ಕ್ಯೂ ಆರ್ ಕಳಿಯೋದು ಅಂದರೆ ನೋಡಿ, ಕ್ಯೂ ಆರ್ ಅಂದರೆ ಇಷ್ಟುದ್ದು ಕಳೀತಾ ಇದ್ದೀನಿ. ಅಷ್ಟು ಅಂದರೆ ಅರ್ಥ NT, ಅಷ್ಟು ಅಂದರೆ ಅರ್ಥ AM, ಅಷ್ಟು ಅಂದರೆ AM ಅಂದರೆ Y1. ವೈ ಮೈನಸ್ Y1 ಡಿವೈಡೆಡ್ ಬೈ BS. BS ಅಂದರೆ ಇಷ್ಟು, ಇದು BS. ಈ BS ಅಂದರೆ ಕಂಪ್ಲೀಟ್ BQ, ಇಷ್ಟುದ್ದ BQ. ಈ BQನಲ್ಲಿ SQ ಹೋಗಬೇಕಾಗತ್ತೆ. ಅಲ್ಲಿಗೆ BQ ಅಂದರೆ BQ ಇಸ್ ನಥಿಂಗ್ ಬಟ್ Y2 ಮೈನಸ್ SQ ಹೋಗಬೇಕು ಅಂದರೆ ಇದಿಷ್ಟು SQ ಅಂದರೆ ಅರ್ಥ PN ಅಂದರೆ ಅರ್ಥ Y2 ಮೈನಸ್ Y. ಕರೆಕ್ಟಾ? ಕ್ರಾಸ್ ಮಲ್ಟಿಪ್ಲಿಕೇಶನ್, ಓರೆ ಗುಣಾಕಾರ. ಆಗಲೇ ಹಾಗೇನೆ ಓರೆ ಗುಣಾಕಾರ M2Y ಮೈನಸ್ M2Y1 is equal to M1Y2 minus M1Y.
ವೈಗಳು ಕಂಡುಹಿಡಿಬೇಕು. ಕಲೆಕ್ಟ್ ವೈ ಟರ್ಮ್ಸ್ ಆನ್ ಒನ್ ಸೈಡ್, ಟ್ರಾನ್ಸ್ಫರ್ ದಿ ರಿಮೈನಿಂಗ್ ಟರ್ಮ್ಸ್ ಟು ಅದರ್ ಸೈಡ್. ವೈಗಳನ್ನೆಲ್ಲ ಒಂದು ಕಡೆ ಬರೋ ಹಾಗೆ ಮಾಡ್ಕೊಳ್ಳಿ, ಉಳಿದಿದ್ದನ್ನು ಬೇರೆ ಕಡೆ ಕಳಿಸಿ. m2y, ಈ ವೈ ಈ ಕಡೆ ಬಂದರೆ ಪ್ಲಸ್ m1y ಈಸ್ ಈಕ್ವಲ್ ಟು m1y2, ಇದೀ ಕಡೆ ಬಂದರೆ ಪ್ಲಸ್ m2y1. ಇಲ್ಲಿ y ಕಾಮನ್ ತಗೊಂಡ್ರೆ y ಇಂಟು m2 ಪ್ಲಸ್ m1 ಅಥವಾ m1 ಪ್ಲಸ್ m2 ಈಸ್ ಈಕ್ವಲ್ ಟು m1y2 ಪ್ಲಸ್ m2y1. Therefore, y is equal to m1y2 plus m2y1 divided by m1 plus m2. Y coordinate. ಇದು ಸೆಕ್ಷನ್ ಫಾರ್ಮುಲಾ. ಈ ವಿಭಾಗ ಸೂತ್ರನ ಇದೆಲ್ಲ ನೀವು ಬರ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬರೆಯೋ ರೀತಿ ಹೇಗಪ್ಪ ಇಟ್ಕೊಳ್ಳೋದು ಮನಸ್ಸಲ್ಲಿ ಜ್ಞಾಪಕ ಇಟ್ಕೊಳ್ಳೋದು ಹೇಗೆ ಅಂದರೆ, ಎ x1 y1, b x2 y2. AB is a straight line segment joining the points x1 y1 and x2 y2. AB ಎಂಬುದು x1 y1 ಮತ್ತು x2 y2 ಎಂಬ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡ, ಸರಳ ರೇಖಾ. ಇದರಲ್ಲಿ P ಎಂಬ ಬಿಂದುವು ಪಾಯಿಂಟ್ P divides AB into two segments, AP and PB, in the ratio m1:m2. P ಎಂಬುದು AB ರೇಖೆಯನ್ನು m1:m2 ಅನುಪಾತದಲ್ಲಿ ವಿಭಾಗಿಸುತ್ತದೆ. ಆಗ Pನ ಕೋಆರ್ಡಿನೇಟ್ಸ್ ಆಗ Pನ ನಿರ್ದೇಶಾಂಕಗಳು ಏನಾಗಿರ್ತವೆ ಅಂದರೆ, P will be P ಪಾಯಿಂಟ್ P, Pನ x ಕೋಆರ್ಡಿನೇಟ್ ಅದು mx2 ಪ್ಲಸ್ nx1 ಓವರ್ mx2 m2x1 ಪ್ಲಸ್ m1x2 ಡಿವೈಡೆಡ್ ಬೈ m1 ಪ್ಲಸ್ m2, ಅಥವಾ m1x2 ಪ್ಲಸ್ m2x1 ಡಿವೈಡೆಡ್ ಬೈ m1 ಪ್ಲಸ್ m2. y ಕೋಆರ್ಡಿನೇಟ್ m2y1 plus m1y2 divided by m1 plus m2. m2x1 plus m1x2 divided by m1 plus m2. m2y1 plus m1y2 divided by m1 plus m2. ಉಲ್ಟಾ ಇರಬೇಕು. m1x2 m2x1 m1y2 m2y1, denominator same, m1 plus m2 m1 plus m2. ಫಾರ್ಮುಲಾ ಸೆಕ್ಷನ್ ಫಾರ್ಮುಲಾ. ತಲೆ ಒಳಗಡೆ ಬೈ ಹಾರ್ಟ್ ಹೊಡ್ಕೋತಿರೋ, ಅರ್ಥ ಮಾಡ್ಕೋತಿರೋ, ಒಟ್ಟಿನಲ್ಲಿ ಜ್ಞಾಪಕ ಇಟ್ಕೋಬೇಕು. ಇಂಪಾರ್ಟೆಂಟ್ ಫಾರ್ಮುಲಾ. ಅರ್ಥ ಆಯ್ತಾ? ಈಗ ಇದರ ಮೇಲೆ ಲೆಕ್ಕ ಮಾಡಿ. ಒಂದು ಲೆಕ್ಕ ಮಾಡಿ. ಕನ್ನಡ ಮೀಡಿಯಂದವ್ರು ಪಡ್ಕೊಳ್ಳಿ. 4 - 3 ಮತ್ತು 8 5, 4 - 3 ಮತ್ತು 8 5 ಎಂಬ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ
3:1 3:1 ಪ್ರಮಾಣದಲ್ಲಿ ಅಥವಾ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇಂಗ್ಲಿಷ್ ಮೀಡಿಯಂನವರು, ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್. Find the coordinates of the point which divides the line segment joining the points 4, -3 and 8, 5 internally in the ratio 3:1. ಇದನ್ನು A ಅಂತೀನಿ, ಇದನ್ನು B ಅಂತೀನಿ. ಲೆಕ್ಕ ನೋಡ್ಕೊಳ್ಳಿ. Find the coordinates of the point P which divides the line segment joining the points A 4, -3, B 8, 5 internally in the ratio 3:1. A 4, -3, B 8, 5 ಎಂಬ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದು P ನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಫಸ್ಟು ಎಕ್ಸ್ ಕಂಡುಹಿಡಿಯೋಣ. ಎಕ್ಸ್ ಈಸ್ ಈಕ್ವಲ್ ಟು, ಮಾಡೋಕ್ಕೆ ಮುಂಚೆ ಒಂದು ಏಕದಮ್ ಮಾಡೋದು ಕಲ್ತ್ಕೋಬೇಕು ನೀವು. ಟೈಮ್ ಇರೋಲ್ಲ ಪರೀಕ್ಷೆಯಲ್ಲಿ. ಆದರೆ ಕಲ್ತ್ಕೊಳ್ಳೋಕೆ ಮುಂಚೆ ಫಾರ್ಮುಲಾ ಅಪ್ಲಿಕೇಶನ್ ಅಂದರೆ M1 ಅಂದರೆ 3, M2 ಅಂದರೆ 1, X1 ಅಂದರೆ 4, Y1 ಅಂದರೆ -3, X2 ಅಂದರೆ 8, Y2 ಅಂದರೆ 5. ಫಾರ್ಮುಲಾ x is equal to mx2 plus nx1, mx2, m1x2, m2, ನಮಗೆ m/n ಫಾರ್ಮುಲಾ ಅದಕ್ಕೆ m1x2 plus m2x1 ಓವರ್ m1 plus m2. x is equal to m1 ಅಂದರೆ ಇಲ್ಲಿ x1 y1 ಹಾಕ್ಕೊಳ್ಳಿ, ಇದು x2 y2 ಹಾಕ್ಕೊಳ್ಳಿ. m1 ಇದು m2. m1x2 3 into 8 plus m2x1, m2 1 into x1 4 over m1 plus m2, m1 plus m2 3 plus 1. x is equal to 3 8s are 24 plus 1 4s are 4 divided by 3 plus 1 4. 24 4 28 divided by 4. 4 7s are 28. X is equal to 7. X is equal to 7. Y ಬೇಕು. Y is equal to formula m1 y2 plus m2 y1 over m1 plus m2. Y is equal to m1 y2, m1 3, y2 5, 3 into 5 plus m2 y1, m2 1, y1 -3 over m1 plus m2, 3 plus 1. Y is equal to 3 5s are 15 plus into minus 1 3s are 3 divided by 3 plus 1 4. 15 minus 3 12 divided by 4. 4 3s are 12. 3. Y is equal to 3. ಅಲ್ಲಿಗೆ ಪಾಯಿಂಟ್ P XY ಅಂದರೆ X ಅಂದರೆ 7, Y ಅಂದರೆ 3. 7 3, ದಟ್ ಈಸ್ ದಿ ಆನ್ಸರ್. ಕರೆಕ್ಟಾ? ಇನ್ನೊಂದು ಲೆಕ್ಕ ಮಾಡಿ. ಕನ್ನಡ ಮೀಡಿಯಂನವ್ರು ಬರ್ಕೊಳ್ಳಿ. -17 -17 ಮತ್ತು
4 ಮೈನಸ್ 3 4 ಮೈನಸ್ 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 2:3 ಪ್ರಮಾಣದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ which divides the line joining A -1 7 B 4 -3 internally in the ratio ಆಂತರಿಕವಾಗಿ internally in the ratio 2:3. ಆಗಲೇ ಹಾಗೇನೆ x1 y1 x2 y2 xy m1 m2 ಡೈರೆಕ್ಟಾಗಿ ಮಾಡಿಬಿಡ್ತೀನಿ. x is equal to ಫಾರ್ಮುಲಾ m1 x2 ಹೀಗೆ ಓರೆ m1 x2 2 into 4 ಪ್ಲಸ್ m2 x1 m2 3 x1 minus 1 ಓವರ್ m1 plus m2 2 plus 3 that is equal to 2 4s are 8 plus into minus minus 3 1s are 3 over 2 plus 3 5 8 minus 3 5 divided by 5 5 1s are 5 1 x is equal to 1. Y is equal to formula m1 y2 plus m2 y1 over m1 plus m2. m1 y2 2 into minus 3 m1 y2 2 into minus 3 plus m2 y1 3 into y1 7 over m1 plus m2 2 plus 3 that is equal to minus 3 2s are 6 minus 6 plus 3 7s are 21 divided by 2 plus 3 5 21 minus 6 15 21 4 ಆದರೆ 15 divided by 5 5 3 15 3. Therefore point P x1 y3 1 3 is the point that divides. ಕರೆಕ್ಟಾ? ಇದು ಇನ್ನೊಂದು ಲೆಕ್ಕ ಅದೇ ಥರನೇ. ಕರೆಕ್ಟಾ? ಈಗ ಇನ್ನೊಂದು ಲೆಕ್ಕ ಮಾಡಿ. ಇನ್ನೊಂದು ಲೆಕ್ಕ A minus 6 10 ಮತ್ತು B 3 minus 8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ -4 6 ಎಂಬ ಬಿಂದುವು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ? ಇಂಗ್ಲಿಷ್ ಮೀಡಿಯಂನವರು ಫೈಂಡ್ ದಿ ರೇಷಿಯೋ ಕಂಡುಹಿಡಬೇಕೀಗ. ಫೈಂಡ್ ದಿ ರೇಷಿಯೋ in which the point -4 6 divides the line joining the points A -6 10 and B 3 -8.
ಇಲ್ಲಿ ನೀವು ಕಂಡುಹಿಡಿಬೇಕಾಗಿರೋದು ಎಕ್ಸ್ ವೈ ಕಂಡುಹಿಡಿತಿಲ್ಲ ನೀವು. ಎಕ್ಸ್ ವೈ ಈಸ್ ಗಿವನ್ ನಾವು. ಎಕ್ಸ್ ವೈ ಕೊಟ್ಬಿಟ್ಟಿದ್ದಾರೆ -4 6. ಇದು x1, ಇದು y1, ಇದು x, ಇದು y, ಇದು x2, ಇದು y2. ಕಂಡುಹಿಡಿಬೇಕಾಗಿರೋದು ಏನು ಗೊತ್ತಾ? m1:m2 ಕಂಡುಹಿಡಿಬೇಕು. m1 m2 is to be determined. ಈಗಿನ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಳ್ಳಿ, ಏಕದಮ್ ಮಾಡಕ್ಕೆ ಹೋಗಬೇಡಿ. ಇದಕ್ಕೆ 2 ವಿಧಾನ ಇದೆ. ದೇರ್ ಆರ್ 2 ways. ನಾನು 2 ವಿಧಾನ ಹೇಳ್ಕೊಡ್ತೀನಿ. ಆಮೇಲೆ ಸುಲಭ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಆ 2ರಲ್ಲಿ ಯಾವುದಾದ್ರು ಒಂದು ಮೆಥಡನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ನನಗೆ 2 ವಿಧಾನ ನೋಡಿ. ಇಲ್ಲಿ ಕನ್ನಡ ಮೀಡಿಯಮ್ನವರು x1 y1 ಗೊತ್ತಿದೆ, x2 y2 ಗೊತ್ತಿದೆ, xy ಗೊತ್ತಿದೆ. ಅನುಪಾತ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಅನುಪಾತವನ್ನು ಕಂಡುಹಿಡಿಯೋದಕ್ಕೆ 2 ವಿಧಾನ ಇದೆ. ನಾನು 2 ವಿಧಾನದಲ್ಲಿ ಲೆಕ್ಕ ಮಾಡ್ತೀನಿ. ನಿಮಗೆ ಸುಲಭ ಅಂತ ಯಾವ ವಿಧಾನ ಅನಿಸುತ್ತೋ ಅದನ್ನು ನೀವು ಇಟ್ಕೊಳ್ಳಿ. ಈಗ m1/m2, m1 is equal to, ಇದಕ್ಕೆ ಫಾರ್ಮುಲಾ ಮೊದಲು ಎಕ್ಸ್ ಬರ್ಕೊಳ್ಳೋಣ ನೋಡಿ. ಫಸ್ಟ್ ಫಾರ್ಮುಲಾ ಎಕ್ಸ್ ವೈಗೆ ಎಕ್ಸ್ ಈಸ್ ಈಕ್ವಲ್ ಟು m1x2 ಪ್ಲಸ್ m2x1 ಓವರ್ m1 ಪ್ಲಸ್ m2. ಫಾರ್ಮುಲಾ ಎಕ್ಸ್ ಅಂದರೆ -4 ಈಸ್ ಈಕ್ವಲ್ ಟು m1x2, m1 ಗೊತ್ತಿಲ್ಲ, x2 ಅಂದರೆ 3 ಪ್ಲಸ್ m2 ಗೊತ್ತಿಲ್ಲ, x1 ಅಂದರೆ -6 ಡಿವೈಡೆಡ್ ಬೈ m1 ಪ್ಲಸ್ m2. ಅಥವಾ -4 is equal to 3m1 -6m2 over m1 plus m2. Call the relation number 1. Call the relation number 1. ಇದನ್ನು ಎಕ್ಸ್ ತಗೊಂಡು ಈ ವ್ಯಾಲ್ಯೂ ಬಂದಿದ್ದೀನಿ, ಕರೆಕ್ಟಾ? ಈಗ ವೈಗೆ ಫಾರ್ಮುಲಾ ಹಾಕಿ. y is equal to, yಗೆ ಫಾರ್ಮುಲಾ m1y2 ಪ್ಲಸ್ m2y1 ಓವರ್ m1 ಪ್ಲಸ್ m2. ಕರೆಕ್ಟಾ? y ಅಂದರೆ ವ್ಯಾಲ್ಯೂ ಇಸ್ ನೋನ್. y ಅಂದರೆ 6 is equal to m1 ಕಂಡುಹಿಡಿಬೇಕು ಇಂಟು y2 -8 ಪ್ಲಸ್ m2 ಟು ಬಿ ಡಿಟರ್ಮಿನ್ಡ್ ಕಂಡುಹಿಡಿಬೇಕು, y1 10 ಓವರ್ m1 ಪ್ಲಸ್ m2. ಆರ್ 6 is equal to -8m1 ಪ್ಲಸ್ 10m2 divided by m1 plus m2. Call the relation number 2. ಈಗ ನನಗೆ ಇವೆರಡೇ ಇಂಪಾರ್ಟೆಂಟ್, ಅದಕ್ಕೆ ಅದರ ಅಂದವಾದ ಚೌಕಟ್ಟಲ್ಲಿ ಹಾಕಿಟ್ಟಿದ್ದೀನಿ. ರಿಲೇಷನ್ 1 ಆ್ಯಂಡ್ ರಿಲೇಷನ್ 2. ಇಲ್ಲಿ m1 ಪ್ಲಸ್ m2 ಇಲ್ಲೂ ಡಿನಾಮಿನೇಟರು, ಇಲ್ಲೂ m1 ಪ್ಲಸ್ m2 ಡಿನಾಮಿನೇಟರು. m1 ಪ್ಲಸ್ m2 ಇಲ್ಲೂ ಛೇದ, ಇಲ್ಲೂ m1 ಪ್ಲಸ್ m2 ಛೇದ. ಎರಡೂ ಛೇದಗಳು ಒಂದಿರೋದ್ರಿಂದ ಸಿಂಪ್ಲಿಫಿಕೇಶನ್ ಸುಲಭ ಮಾಡ್ಕೊಳ್ಳೋಕ್ಕೆ ಡಿವೈಡ್ 1 ಬೈ ದಿ ಅದರ್. 1 ಮತ್ತು 2 ಭಾಗಿಸಿದಾಗ 1/2 gives 1/2 gives -4. ಈ ಕಡೆ ತಗೋತಾ ಇದ್ದೀನಿ, ಲೆಫ್ಟ್ ಹ್ಯಾಂಡ್ ಸೈಡ್. -4/x
ಈಸ್ ಈಕ್ವಲ್ ಟು ಈ ಕಡೆದು 3m1 minus 6m2 divided by m1 plus m2. ಅದು ರಿಲೇಷನ್ 1. ರಿಲೇಷನ್ 2 minus 8m1 plus 10m2 divided by m1 plus m2. ಕರೆಕ್ಟಾ? m1 plus m2 m1 plus m2 ಡಿವೈಡ್ ಮಾಡಿದಾಗ that cancel ಹೊರಟೋಯ್ತು. ಇಲ್ಲೂ ಸ್ವಲ್ಪ ಸಿಂಪ್ಲಿಕೇಶನ್ ಮಾಡ್ಕೋಬೋದು ನೀವು. ಇಲ್ಲಿ ನೋಡಿ, 2 4, 2 3 6, 2 2 4, 2 3 6. ಕರೆಕ್ಟಾ? ಅಲ್ಲಿಗೆ ಈಗ ಏನು ಬಂತಿದೆ? ಆಫ್ಟರ್ ಸಿಂಪ್ಲಿಕೇಶನ್ -2/3 ಈಸ್ ಈಕ್ವಲ್ ಟು 3m1 minus 6m2 over minus 8m1 plus 10m2. Cross multiplication. 3 3s are 9m1 minus 3 6 are 18m2 is equal to minus into minus plus 2 8s are 16m1 minus into plus minus 2 10s are 20m2. ಕರೆಕ್ಟಾ? ಈಗ m1ಗಳನ್ನೆಲ್ಲ ಒಂದು ಕಡೆ ಇಟ್ಕೊಳ್ಳಿ, m2ನ ಒಂದು ಕಡೆ ಇಟ್ಕೊಳ್ಳಿ. m1 9m1, ಈ m1 ಈ ಕಡೆ ತರ್ತೀನಿ, minus 16m1 is equal to minus 20m2 plus 18m2. ಅಥವಾ minus 16m1 ನಲ್ಲಿ 9m1 ಹೋದರೆ minus 7m1 is equal to minus 20m2 ನಲ್ಲಿ 18m2 ಹೋದರೆ minus 2m2 ಅಥವಾ ಎರಡು ಮೈನಸ್ ಮೈನಸ್ ಪ್ಲಸ್ ಮಾಡಿಕೊಂಡ್ರೆ 7m1 is equal to 2m2. 7m1 is equal to 2m2 ಅಂದರೆ m1 m2 ಸುಲಭ ಗೊತ್ತಾ ಹೋಗ್ಬಿಡುತ್ತೆ. 7m1 is equal to 2m2 ಅಂದರೆ ಓರ ಗುಣಾಕಾರ ಮಾಡ್ದಂಗೆ. therefore m1 by m2 is equal to ಹೇಳಿ ನೋಡೋಣ ನೀವೀಗ. 7m1 is equal to 2m2. therefore m1 by m2 ಅಂದರೆ 7m1 ಇಲ್ಲಿ 7, m2 2 by 7 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 by 7. ಇದನ್ನ 7m1 is equal to 2m2 ನ m1 m2 ಬೇಕು ಅಂದರೆ m1 ಜಾಗಕ್ಕೆ 2 ಬರುತ್ತೆ, ಇದಕ್ಕೆ 7 ಬರುತ್ತೆ. ಕ್ರಾಸ್ ಇಲ್ಲಿ ಓರ ಗುಣಾಕಾರ ಮಾಡಿದರೆ 2m2 7m1. ಸೊ m1 by m2 is equal to 2 by 7 ಅಂತ ಬಂತು. m1 by m2 2 by 7 ಅಂದರೆ ಅಲ್ಲಿಗೆ m1 ಇಷ್ಟು m2 ಅಂದರೆ 2:7. ಇದನ್ನೇ ಇಷ್ಟು ಅಂತ 2 by 7 ಅಂತ ಹೇಳಿದ್ರು ಅದೇ ಅರ್ಥ, 2:7 ಅಂತ ಹೇಳಿದ್ರು ಅದೇ ಅರ್ಥ. ಸೊ 2:7 or 2 by 7. m1 is to m2 is equal to 2:7. ಕರೆಕ್ಟಾ? ಇದು ಒಂದು ಮೆಥಡ್. ಇದನ್ನು m1 m2 ಅಂತ ತೊಗೊಂಡು ಮಾಡಿದ್ದೀರಿ. ಸ್ವಲ್ಪ ಸಿಂಪ್ಲಿಕೇಶನ್ನು ಲೆಂತಿ ಆಗುತ್ತೆ, ಉದ್ದ ಆಗುತ್ತೆ. ಇನ್ನೊಂದು ಮೆಥಡ್ ಇದೆ, ಆಲ್ಟರ್ನೇಟ್ ಮೆಥಡ್ಡು. ಅದು ಸ್ವಲ್ಪ ಸಿಂಪ್ಲಿಕೇಶನ್ ಕಮ್ಮಿ ಆಗುತ್ತೆ. ಇದೇ ಲೆಕ್ಕನ ಆಲ್ಟರ್ನೇಟ್ ಮೆಥಡಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ನಾಳೆ ಹೇಳ್ಕೊಡ್ತೀವಿ. ಆಗತ್ತಲ್ಲ? ಸೊ ಅಲ್ಲಿಗೆ ಟು ಫೈಂಡ್ ದಿ ರೇಷಿಯೋ, another simple alternate method will be explained tomorrow. ಇದನ್ನು ಅನುಪಾತವನ್ನು ಕಂಡುಹಿಡಿಯುವ ಇನ್ನೊಂದು ಸರಳ ವಿಧಾನವನ್ನು ನಾಳೆ ನಾನು ಹೇಳ್ಕೊಡ್ತೀನಿ. ಆಗ್ಬೋದಾ? ನಿಮ್ಮ ಭೇಟಿ ನಾಳೆ ರಾತ್ರಿ 7 ಗಂಟೆಗೆ. ನಮಸ್ಕಾರ.